ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ತಮಿಳ್ ನ್ಯೂ ಇಯರ್ ಡೇ. ಕೇರಳದಲ್ಲೂ ವಿಸು. ನನ್ನ ಕಡೆಯಿಂದ ಹಾಗೂ ನಮ್ಮ ಟೀಮ್ ಕಡೆಯಿಂದ ನಿಮ್ಮೆಲ್ಲರಿಗೂ ತಮಿಳ್ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ವಿಸು. ಸೊ ನೀವೆಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾ ಇರ್ತೀರಾ ಅಂತ ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್‌ನೆಲ್ಲ ಭೇಟಿ ಮಾಡಿರ್ತೀರಾ ಇವತ್ತು. ಹಾಗೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಬರ್ತ್‌ಡೇ. ಅದರಿಂದ ಮಾರ್ಕೆಟ್ ಇವತ್ತಿಲ್ಲ. ಅದರಿಂದ ಇವತ್ತು ನಾವು ಜನರಲ್ ಆಗಿ ಮಾರ್ಕೆಟಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ನೋಡೋಣ. ಜನರಲ್ ನ್ಯೂಸ್ ಏನಿದೆ ಅಂತ ನೋಡೋಣ. ಇದು ಹೇಗೆ ಭವಿಷ್ಯದಲ್ಲಿ ಮಾರ್ಕೆಟಲ್ಲಿ ಎಫೆಕ್ಟ್ ಆಗುತ್ತೆ ಅಂತಾನೆ ನೋಡೋಣ. ಸೊ ಮೊದಲನೇದಾಗಿ ಗೋಲ್ಡ್. ಗೋಲ್ಡ್ ಮಾನ್ಫ್ಯಾಕ್ಸ್ ಏನು ಹೇಳ್ತಿದ್ದ? ಗೋಲ್ಡ್ ಬಂದು ಬೇಸಿಗೆನಾರು 3200, 3700 ಹೋಗುತ್ತೆ ಎಕ್ಸ್ಟ್ರೀಮ್ ಅಂತ ಹೇಳ್ತಿದ್ದ. ಈಗ ಒಂದು ಪಲ್ಟಿ ಹುಡುಗ ಏನು ಹೇಳ್ತಾನೆ? ನಾರ್ಮಲ್ ಕೇಸ್ 3700 ಇಯರ್ ಎಂಡ್, 3700 ಖಂಡಿತ. ಆದರೆ ಎಕ್ಸ್ಟ್ರಾರ್ಡಿನರಿ ಟ್ರಂಪ್ ಸ್ಪೆಷಲ್. ಟ್ರಂಪ್ ಆಗೋಯ್ತಾರೆ ಅಂದ್ಕೊಂಡ್ರೆ ಅದನ್ನು 4500 ತೊಗೊಂಡು ಹೋಗ್ಬೋದು ಅಂತಾರೆ. ಈಗ ಗೋಲ್ಡ್ 3200, 4500 ಅನ್ನೋದು ನಿಯರ್ಲಿ 40% ಅಲ್ಲಿಂದ ಏರುತ್ತೆ ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ. ಸೊ ಇನ್ನೂ ಒಂದು ₹3500, ₹4000 ಗೋಲ್ಡ್ ಏರುತ್ತೆ ಅಂತಾರೆ. ಸೊ ಅವ್ರ ಲೆಕ್ಕದ ಪ್ರಕಾರ 11,750, ಆ 12,000 ಪ್ಲಸ್ ಟ್ಯಾಕ್ಸ್ವರೆಗೂ ಗೋಲ್ಡ್ ಹೋಗೋದಕ್ಕೆ ಸಾಧ್ಯತೆ ಇದೆ ಈ ವರ್ಷದಲ್ಲಿ ಅಂತಾರೆ. ನಾವು ಅಷ್ಟೆಲ್ಲ ಮುಂದಕ್ಕೆ ಹೋಗೋದು ಬೇಡ. ನಾವು ಬಂದು ನಮ್ಮ ಟಾರ್ಗೆಟಲ್ಲೇ ಇರೋಣ. ಬೇಸಿಕ್ ಟಾರ್ಗೆಟ್ ನಾನು ಹೇಳಿದ್ದು 8500 ಪ್ಲಸ್ ಟ್ಯಾಕ್ಸ್ ದಾಟ್ಬಿಡುತ್ತೆ ಅಂತ. ಅದು ದಾಟ್ಬಿಡ್ತು. 8,750 ಹತ್ರ ಹೋಗ್ಬಿಡ್ತು. ಇವತ್ತೊಂದು ₹10 ಇಳಿದಿದೆ. 10 15 ಅದು ಮತ್ತೆ ಹತ್ತುತ್ತೆ. 8,750 ನೀವು ಇಟ್ಕೋಬೋದು. ಪ್ಲಸ್ GST ಪ್ಲಸ್ ಮೇಕಿಂಗ್ ಚಾರ್ಜ್. ಸೊ ಈ 8,500 ಅನ್ನೋದು ರಿಸೆಸಿವ್ ಆಗಿ ಹೊಡೆದೋಯ್ತು. ಸೊ 80 to 85 ಓಡ್ತಾ ಇದ್ದಿದ್ದು ಈಗ 84 to 88 ರೇಂಜಲ್ಲಿ ಓಡೋಕ್ಕೆ ಶುರುವಾಗಿದೆ. ಈ ಗೋಲ್ಡ್ ತುಂಬ MPO ಆಗಿದೆ. ಇವತ್ತು ರಾತ್ರಿನೂ ಜಾಸ್ತಿ ಆಗುತ್ತೆ ಅನ್ಕೋತೀನಿ. ಜಾಸ್ತಿ ಆದರೆ ನಾಳೆ ಕೆಲವು ಒಳ್ಳೆ ವಿಷಯಗಳು ನಿಮಗೆ ಬರ್ಬೋದು. ಬಟ್ ಎನಿವೆ ನಾವು ಬಂದು ನಮ್ಮ ಗೋಲ್ಡ್‌ನ ಒಂದು ತುಂಬ ಲೋ ಲೆವೆಲಲ್ಲಿ ಕನ್ಸಿಡರ್ ಮಾಡಿದ್ರಿಂದ ನಾವು ಭಯ ಪಡೋದು ಬೇಡ. ನಿನ್ನೆ ಒಂದು ಪ್ರೋಗ್ರಾಮ್ ನೋಡಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಗೋಲ್ಡ್ ಬಂದು ರಿಟೇಲ್ ಆಲ್ ಓವರ್ ದ ವರ್ಲ್ಡ್ ಬಂದು 2020 ಏನಿತ್ತೋ ಆ ಲೆವೆಲಲ್ಲೇ ಇದೆ. ಸೊ ರಿಯಲ್ ಬೈಯಿಂಗ್ ಅನ್ನೋದನ್ನ ಸೆಂಟ್ರಲ್ ಬ್ಯಾಂಕ್ಸ್ ಮಾತ್ರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಇನ್ಮೇಲೆ ರಿಟೇಲ್ಸ್ ತಗೊಳುತ್ತೆ ಅಂತ ಹೇಳ್ತಾರೆ. TTS ಬಂದು 2020 ಲೆವೆಲಲ್ಲೇ ಇದೆ ಅಂತ ಹೇಳ್ತಾರೆ. ಸೊ ಇನ್ಮೇಲೆ ಅಮೆರಿಕನ್ ಡೆವಲಪ್ ವರ್ಲ್ಡಲ್ಲಿ ಜನ ಎಚ್ಚೆತ್ಕೊಂಡು ಗೋಲ್ಡ್ ತಗೋತಾರೆ. ಅದೇ ಸಮಯದಲ್ಲಿ ಈ ಚೈನಾ ಅಮೆರಿಕ ಯುದ್ಧದಿಂದ ಚೈನೀಸ್ ಸೆಂಟ್ರಲ್ ಬ್ಯಾಂಕ್ ಮಾಸ್ಟ್ ಮಾಡಿ ಗೋಲ್ಡ್‌ನ ತಗೋತಾನೆ ಇರ್ತಾರೆ. ಅದೇ ಥರ ಎಲ್ಲ ಸೆಂಟ್ರಲ್ ಬ್ಯಾಂಕರು ಗೋಲ್ಡ್‌ನ ತಗೊಳ್ಳೋಕೆ ಶುರು ಮಾಡ್ತಾರೆ. ಅದರಿಂದ ನನ್ನ ಪ್ರಕಾರ 3,600 3,700 ಅನ್ನೋದು ಖಂಡಿತ. ಆಗ ಇಲ್ಲಿಂದ 15% 9,800 ಪ್ಲಸ್ ಟ್ಯಾಕ್ಸ್ ಹೋಗುತ್ತೆ. ಚಾನ್ಸ್ ತುಂಬ ಜಾಸ್ತಿನೇ ಇದೆ. 9,500 10,000 ಪ್ಲಸ್ ಟ್ಯಾಕ್ಸ್, 9,600 9,700 ಪ್ಲಸ್ ಟ್ಯಾಕ್ಸ್ 22 ಕ್ಯಾರೆಟ್ ಗೋಲ್ಡ್ ಹೋಗುತ್ತೆ. 24 ಕ್ಯಾರೆಟ್ ಗೋಲ್ಡ್ ಬಂದು 10,000ನ ದಾಟ್ಬಿಡುತ್ತೆ. ಪ್ಲಸ್ ಟ್ಯಾಕ್ಸು ಪ್ಲಸ್ ಮೇಕಿಂಗ್ ಚಾರ್ಜಸ್. ಸೊ ನಿಮಗೆ ನೀವು ತಗೊಂಡಿದ್ರಿ ಅಂದರೆ ಒಳ್ಳೆ ಗರಿಷ್ಠ ಲಾಭ ನೋಡ್ತೀರಾ. ಇದು ಬಂದು ಗೋಲ್ಡ್ ಐಸೋಲೇಷನ್ಸ್‌ನಲ್ಲಿ ನೋಡೋಕ್ಕಾಗಲ್ಲ. ನೀವು ಬಂದು ಗೋಲ್ಡ್‌ನ ಒಂದು ಅಲಾಂಗ್ ವಿತ್ ನಿಮ್ಮ ಅದರ್ ಪೋರ್ಟ್‌ಫೋಲಿಯೋ ಜೊತೆ ನೋಡ್ಬೋದು. ಸೊ ಕೆಲವು ಪೋರ್ಷನ್ ಆಫ್ ಪೋರ್ಟ್‌ಫೋಲಿಯೋ ಏಟ್ ತಿಂದಿದ್ರೆ ಗೋಲ್ಡ್ ಅದನ್ನು ಕಾಂಪನ್ಸೇಟ್ ಮಾಡುತ್ತೆ ಅನ್ನೋದನ್ನು ನಿಮಗೆ ನಾನು ಅರ್ಥ ಮಾಡಿಸೋದು ನನ್ನ ಕರ್ತವ್ಯ. ಈಗ ಮತ್ತೆ ಬೇರೆ ನ್ಯೂಸನ್ನು ನೋಡೋಣ. ಈ ಮೋಟರ್ ಸೈಕಲ್ ರಿಸಲ್ಟ್ಸಲ್ಲಿ ಬಂದಿದೆ. ಈ ಮೋಟರ್ ಸೈಕಲ್ಸಲ್ಲಿ ಬಂದು ಹೀರೋ ಮೋಟಾರ್ಸ್ 29%, ಹೋಂಡಾ ಮೋಟಾರ್ ಕಾರ್ಪೊರೇಷನ್ 23%, ಮೂರನೇ ಜಾಗದಲ್ಲಿ TVS ಮೋಟಾರ್ಸು, 4ನೇ ಜಾಗದಲ್ಲಿ ಬಜಾಜು ಇದೆ. ಇನ್ನು ಲೀಡರ್‌ಶಿಪ್ ಚೇಂಜ್ ಆಗಿಲ್ಲ. ಬಟ್ ಕೆಲವು ತಿಂಗಳಲ್ಲಿ ಹೋಂಡಾ ಬಂದು ಹೀರೋ ಮೋಟಾರ್ಸ್‌ಗಿಂತ ಬೆಟರ್ ಆಗಿ ಮಾಡಿದ್ದಾರೆ ಅನ್ನೋದಕ್ಕೆ ನಮಗೆ ಸಂದೇಹನೇ ಇಲ್ಲ. ಅವಂತೂ ಈ ಕಾರ್ಸಲ್ಲಿ ಬಂದು ಮಾರುತಿ ನಂಬರ್ 1, ಹ್ಯುಂಡೈ ನಂಬರ್ 2 ಆ್ಯಂಡ್ ಟಾಟಾಸ್ ಕ್ಲೋಸ್ ನಂಬರ್ 3. 1, 2, 3 ತುಂಬ ಕ್ಲೋಸ್ ಆಗಿ ಹೋಗ್ತಿದೆ. ನಮ್ಮ ಮಹೀಂದ್ರ ಸೂಪರ್ ಆಗಿ ಕ್ಯಾಚ್ ಅಪ್ ಆಗಿ ಓವರ್‌ಟೇಕ್ ಮಾಡುತ್ತೆ ಅಂತ ಅಂದ್ಕೊಂಡಾಗ ಹೊಸದಾಗಿ 2 ಎಲೆಕ್ಟ್ರಿಕ್ ವೆಹಿಕಲ್‌ನ ಹಾಕಿ ಊರಲ್ಲೆಲ್ಲ ಸಂಭ್ರಮಿಸಿದ್ರಲ್ಲ.
ಆ ವೆಹಿಕಲಲ್ಲಿ ಕೆನ್ ಅನ್ನೋ ಪತ್ರಿಕೆಯಲ್ಲಿ ಅವರ ಕಾರ್ ರೆಡಿಯಾಗಿದೆ, ಆದರೆ ಸಾಫ್ಟ್ವೇರ್ ಸರಿ ಇಲ್ಲ. ಅದರಿಂದ ಸಾಫ್ಟ್ವೇರ್ ಗ್ಲಿಚ್‌ಯಿಂದ ಅವ್ರ ಗಾಡಿ ಎಲ್ಲ ಸರಿಯಾಗಿ ಓಡ್ತಾ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಈ ರಿಪೋರ್ಟ್ ಬಂದು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಕೆನ್ನಲ್ಲಿ ಬಂದಿದೆ, ನಾನು ಹೇಳ್ತಿದ್ದೀನಿ. ಇಂಡಿಯಾದಿಂದ $22 ಬಿಲಿಯನ್ ಆ್ಯಪಲ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಇದರಲ್ಲಿ ಬಂದು ಟಾಟಾಸು, ಟ್ಯಾಕ್ಸ್ಕಾನ್‌ನೇ ಮೇಜರ್ ಪ್ಲೇಯರ್ಸ್. ಅವರಿಗೆ ಬಂದು ಹೊಡೆದಿದ್ದೆಲ್ಲ ಕೀಪ್ ಫ್ರೀಸು. ಚೈನಾನು ಅವರಿಗೆ ಹೊಡೆದಲ್ಲಿ ಇವರಿಗೆ ಡೇ ಆ್ಯಂಡ್ ನೈಟ್ ಬಿಸ್ನೆಸ್ ಓಡುತ್ತಾರೆ. ಅದರಿಂದ ಇಲ್ಲಿಗೇನೂ ಚಿಂತೆ ಇಲ್ಲ. ಈಗ ಐಫೋನ್ 17ನ ಎಲ್ಲಿ ಮಾಡೋದು ಅನ್ನೋ ಒಂದು ಇಕ್ಕಟ್ಟಾದ ಪರಿಸ್ಥಿತಿ ಟ್ರಂಪ್ ಮುಂದೆ ಇದೆ. ಟ್ರಂಪ್ ಭಾಗವತರು ಏನು ಹೇಳಿದ್ದಾರೆ ಅಂದರೆ, ಸ್ಮಾರ್ಟ್ಫೋನ್ ಕನ್ಸ್ಯೂಮ್ ಎಲೆಕ್ಟ್ರಾನಿಕ್ಸ್ಗೆ ಈಗ ಸದ್ಯಕ್ಕೆ ಟ್ಯಾಕ್ಸ್ ಇಲ್ಲ, ಆದರೆ ಚಿಪ್ಸ್ಗೆಲ್ಲ ಟ್ಯಾಕ್ಸ್ ಹಾಕೋವಾಗ ಅದಕ್ಕೆ ಮಾಮಿ ಸಪ್ರೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ದಾರೆ. ನಿಮ್ಗೆನ್ನೋ ಗೊತ್ತು, ಫಾರ್ಮಾ ಸದ್ಯಕ್ಕೆ ಟ್ಯಾಕ್ಸ್ ಎಕ್ಸೆಂಪ್ಷನ್, ಆದರೆ ಇಂಡಿಯನ್ ಕಂಪನಿನಲ್ಲಿ ಗೆನ್ಮಾರ್ಕ್, ಝೈಡರ್ ಲೈಫ್ ಸೈನ್ಸಸ್ ಆ್ಯಂಡ್ ಸನ್ಫಾರ್ಮಲ್ಲಿ ಬಂದು ತುಂಬ ಗೂಡ್ಸ್ನ ವಾಪಸ್ ಕಳಿಸಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಇದು ಮೇಯ್ನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್, ಅವರು ಹೇಳಿದ ಥರ ಔಷಧಿ ಕೆಲಸ ಮಾಡ್ತಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಇದು ಸ್ಟಾಕ್ ಪೇಜಲ್ಲಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾಳೆ ನಾವು ನೋಡೋಣ. ಸೊ ಇದೇ ಮೇಯ್ನ್ ನ್ಯೂಸ್ ಇವತ್ತು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಸಾಧ್ಯ ಆದರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ऐसा कोई है ना ಹಿಂದಿ ಚಾನಲ್, ಮನಿ ಮಾತಲ್ಲೂ ಅನ್ನೋ ತೆಲುಗು ಚಾನಲ್, ಮನಿ ಪೇಚು ಅನ್ನೋ ತಮಿಳ್ ಚಾನಲ್, ಹಾಗೂ ಮನಿ ಪೇಚು ಮಲಯಾಳಂ ಅನ್ನೋ ಮಲಯಾಳಂ ಚಾನಲ್ಸ್ ನಮ್ಮ ಹತ್ರ ಇದೆ. ಸೊ ಈ ಸೇಮ್ ಕಂಟೆಂಟು ಆ ಎಲ್ಲ ಒಂದು ಚಾನಲ್ಸಲ್ಲಿ ಅವೈಲೇಬಲ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ನೋಡೋಕೆ ಹೇಳಿ. ಥ್ಯಾಂಕ್ ಯು.